ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಚಿಕ್ಕ ಟ್ರಿಪ್ ಹೋಗಿದ್ವಿ. ನ್ಯೂ ಇಯರ್ಸ್ ಈವ್ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಟ್ರಿಪ್ ಹೋಗಿದ್ವಿ. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಟ್ರೆಕ್ ಹೋಗಿದ್ವಿ, ಬಟ್ ಆ ಟ್ರೆಕ್ದು ಒಂದು ಸಪ್ರೇಟ್ ವೀಡಿಯೋನೇ ಹಾಕ್ತೀನಿ. ಸೊ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಇದು ಮುರುಡೇಶ್ವರ. ಸೊ ಮುರುಡೇಶ್ವರಕ್ಕೆ ಬಂದಿದ್ವಿ ಆ್ಯಂಡ್ ಲೆಟ್ ಅಸ್ ಸಿ ದ ವಿಡಿಯೋ ಆ್ಯಂಡ್ ದ ನೆಕ್ಸ್ಟ್ ಲೊಕೇಶನ್ಸ್. ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ನಮ್ಮ ಪೂರ್ತಿ ಟ್ರಿಪ್ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅನ್ಫಾರ್ಚುನೇಟ್ಲಿ ನಾವು ರೀಚ್ ಆಗಿರೋ ಟೈಮ್ ನೋಡಿದ್ರೆ ಏನೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಆಗಿಬಿಡಿದೆ. ಏನು ಇನ್ನು 5 ನಿಮಿಷ ಅಂತೆ ಓಪನ್ ಆಗೋದು. ಅಷ್ಟರಲ್ಲಿ ಕಾಲು ಸುಡ್ತೈತೆ ಈ ಬಿಸಿಲಲ್ಲಿ. ಒಂದು ರೌಂಡ್ ಹಾಕೊಂಡು ಬಂದು ಸ್ಟ್ಯಾಚ್ಯೂನ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹ್ಯೂರ್, ಎಲ್ಲ ಕಡೆನೂ ಅಷ್ಟೇ. ದಿಸ್ ಈಸ್ ಮೈ ಫಸ್ಟ್ ಟ್ರಿಪ್ ವಿತ್ ಮೈ ಫ್ರೆಂಡ್ಸ್. ಅಂದರೆ ಕಾಲೇಜಲ್ಲಿ ಹೋಗಿದ್ದೆ, ಬಟ್ ಅಫಿಷಿಯಲಿ ಫ್ರೆಂಡ್ಸ್ ಜೊತೆಗೆ ಒಂದು ಟ್ರಿಪ್ ಮಾಡ್ತಿದ್ದೀನಿ ಅಂತ ಅಂದರೆ ಇದೇ ಫಸ್ಟು. ಸೊ ನಾನು ಯಾವುದೇ ಪ್ಲೇಸಸ್ ಹೋಗ್ತಿದ್ರು ಇದೇ ಫಸ್ಟ್ ಟೈಮ್. ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಆಫ್ಟರ್ನೂನ್ ಓಪನಿಂಗಿಗೆ ಅರ್ಲಿ, ಮಾರ್ನಿಂಗ್ ಓಪನಿಂಗಿಗೆ ಲೇಟ್. ಚಿನ್ನಟ್ ಏನು ಅಂದರೆ ಬೀಚ್ ಇಸ್ ಆಲ್ಸೋ ಕ್ಲೋಸ್ಡ್. ಯಾರಿಗೂ ಬೀಚ್ ಕೂಡ ಅಲೋ ಮಾಡ್ತಿಲ್ಲ. ಬ್ಯಾಕ್ ಆಫ್ ದ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಾಗಿ ಕಾಣ್ತೈತೆ, ಏನೋ ಬರತ್ತಾ ಇರ್ಬೋದು. ಸ್ವಲ್ಪ ಹೊತ್ತು ಕಾದ ಮೇಲೆ ಇವಾಗ ಭೂ ಕೈಲಾಸಾಗೆ ಹೋಗ್ತಾ ಇದ್ದೀವಿ. ಗೈಸ್, ನಿಮಗೆ ಮುರುಡೇಶ್ವರ ಮತ್ತು ಗೋಕರ್ಣ ಅದು ಸ್ಟೋರಿ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಮುರುಡೇಶ್ವರದಲ್ಲಿ ಒಂದು ಚಿಕ್ಕ ಮ್ಯೂಸಿಯಂ ಥರ ಇದೆ, ಅದು ಭೂಕಲೇಸ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದ್ರೊಳಗಡೆ ಹೋದ್ವಿ. ಅದ್ರೊಳಗಡೆ ಹೋಗ್ತಾ ಎಲ್ಲ ಅಲ್ಲೇನೇನು ಸಂಗತಿ ನಡೆದಿದೆ ಅದ್ರದ್ದು ಒಂದು ಸ್ಟ್ಯಾಚ್ಯೂಗಳನ್ನ ನಿರ್ಮಿಸಿ ಅಲ್ಲಿ ಒಳಗಡೆ ಕತೆ ಕೂಡ ಹೇಳ್ತಾ ಇದ್ರು. ನಾನು ಆ ಕತೆನ ಏನು ಕೇಳಿಸ್ಕೊಂಡಿದ್ದೀನಿ ನಿಮ್ಗೆ ಹೇಳ್ತೀನಿ, ಬಿಕಾಸ್ ತುಂಬ ಲೋ ವಾಲ್ಯೂಮ್ ಇದಿರೋದ್ರಿಂದ ನಾನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ರಾವಣ ಬಂದ್ಬಿಟ್ಟು ಪಾರ್ವತಿ ಮೇಲೆ ಆಸೆ ಬಿದ್ದು, ಅಂದ್ರೆ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಹೆಣ್ಣನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟು ಒಂದು ದೊಡ್ಡ ವ್ರತನೇ ಮಾಡ್ತಾರೆ. ಆ ವ್ರತ ಎಲ್ಲ ಮಾಡಿದ್ಮೇಲೆ ಅವ್ರ ಶಿವನ ಗಮನನ ಸೆಳೆಸ್ಕೊಂಡು ಅಲ್ಲಿ ಹೋಗಿ ಅವ್ರು ಕೇಳಿದಾಗ ಅವ್ರ ಒಪ್ಪಲ್ಲ. ಆಬ್ವಿಯಸ್ಲಿ ಪಾರ್ವತಿನ ರಾವಣನ್ ಕೊಟ್ಟು ಮದ್ವೆ ಮಾಡಕ್ಕೆ ಒಪ್ಪಲ್ಲ. ಇಲ್ಲೇ ಭೂಮಿಲೇ ಪಾರ್ವತಿ ಅಂತ ಒಂದು ಹೆಣ್ಣು ಇದ್ದಾಳೆ, ಅವಳನ್ನ ಮದ್ವೆ ಆಗು ಅಂತ ಹೇಳಿ ಅವ್ರು ಕಳಿಸ್ಬಿಡ್ತಾರೆ. ಆವಾಗ ಅವರು ಭೂಮಿಲಿ ರಾವಣ ಮೀಟ್ ಮಾಡೋದೇ ಮಂಡೋದರಿನ ಮೀಟ್ ಮಾಡಿ ಅವ್ರನ್ನ ಮದ್ವೆ ಆಗಿ ಮನೆಗೆ ಕರ್ಕೊಂಡು ಹೋದಾಗ ಅವ್ರ ತಾಯಿ, ನಿನ್ನ ಯಾರೋ ಮೂರ್ಖ ಮಾಡಿದ್ದಾರೆ, ನೀನ್ ಮಂಡೋದರಿನೇ ಪಾರ್ವತಿಯನ್ನ ಯಾರು ಸಮ ಮಾಡಕ್ ಆಗಲ್ಲ ಅಂತ ಅವರು ನಿಜಾನ ಅವ್ರ ಹತ್ರ ಹೇಳಿದಾಗ ರಾವಣ ಇನ್ನೊಂದು ದೊಡ್ಡ ವ್ರತನ ಮಾಡ್ತಾರೆ. ಅದು ಶಿವನ ಆತ್ಮಲಿಂಗಕ್ಕೋಸ್ಕರ. ಆ ಶಿವನ ಆತ್ಮಲಿಂಗಕ್ಕೋಸ್ಕರ ಏನ್ ಮಾಡ್ತಾರೆ ಜಪ ಅಲ್ವಾ, ಅವಾಗ ಶಿವ ಅವರ ಭೀಕರವಾದ ವ್ರತವನ್ನ ನೋಡಿ ಅವ್ರ ಗಮನನ ಸೆಳೆದಿರೋ ರಾವಣ ಅವ್ರ ಗಮನನ ಸಕ್ಸಸ್ಫುಲ್ ಆಗಿ ಸೆಳೀತಾರೆ. ಸೊ ಶಿವ ಅಲ್ಲಿ ಅಪಿಯರ್ ಆಗಿ ಬಂದು ಅವ್ರ ಆತ್ಮಲಿಂಗನ ರಾವಣನಿಗೆ ಕೊಡ್ತಾರೆ. ಸೊ ಇದನ್ನ ನಾರದ ಮುನಿಗಳು ಹೋಗಿ ನಮ್ಮ ಬಾಲಗಣೇಶನ್ಗೆ ಹೋಗಿ ಹೇಳ್ತಾರೆ. ಸೊ ಬಾಲಗಣೇಶ ಆಬ್ವಿಯಸ್ಲಿ ಶಿವಂದು ಲಿಂಗನ ಅವ್ರ ಹತ್ರ ಇರಕ್, ಅದು ಆತ್ಮಲಿಂಗ ಅಲ್ವಾ, ಸೊ ಇರಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಸೊ ಅವರು ಒಂದು ಗೋವು ಕಾಯೋ ಹುಡುಗನಾಗಿ ಅವ್ರ ಹತ್ರ ಬಂದು ಸಮುದ್ರದ ಹತ್ರ ಅವರು ಒಂದ್ಸರಿ ರಾವಣ ಎಲ್ಲೋ ಹೋಗ್ಬೇಕಾಗಿರುತ್ತೆ. ಅವಾಗ ಆತ್ಮಲಿಂಗನ ಗಣೇಶನ್ ಕೈಗೆ ಕೊಟ್ಬಿಟ್ಟು ಹೋಗಿರ್ತಾರೆ. ಆ ಕೊಟ್ಬಿಟ್ಟು ಹೋದಂತ ಸಮಯದಲ್ಲಿ ಗಣೇಶ ಹೇಳಿರ್ತಾರೆ, ನಾನು 3 ಸರಿ ನಿಮ್ ಹೆಸರನ್ನ ಕರಿತೀನಿ, ನೀವು 3 ಸರಿ ಕರೆದಾಗ ನೀವು ಬರ್ಲಿಲ್ಲ ಅಂತ ಅಂದ್ರೆ ಈ ಲಿಂಗನ ಇಲ್ಲೇ ಇಟ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಅದೇ ರೀತಿ ರಾವಣ ಆ ಕಡೆ ಹೋದಾಗ ಇವರು 3 ಸರಿ ರಾವಣ 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 ಅಂತ ಕರೆದ್ಬಿಟ್ಟು ಆತ್ಮಲಿಂಗನ ಇಟ್ಬಿಡ್ತಾರೆ. ಆತ್ಮಲಿಂಗನ ಇಟ್ಟಿದ ತಕ್ಷಣ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗೋಗುತ್ತೆ. ಆದ್ರೆ ರಾವಣ ಕೋಪದಿಂದ ಬಂದು ಅವ್ರಿಗೆ ಏನೇನೋ ಹೇಳಿ ಆಮೇಲೆ ಇದನ್ನ ಏನು ಆತ್ಮಲಿಂಗನ ಅಲ್ಲಿಂದ ಜಗ್ಸಾಡಕ್ ಟ್ರೈ ಮಾಡ್ತಾರೆ. ಬಟ್ ಅದು ಜಗ್ಗದಿಲ್ಲ, ಅದು ಪೀಸ್ ಆಗುತ್ತೆ. ಆ ಪೀಸ್ನ ಒಂದ್ ಕಡೆ ಹಿಂಗೆ ಎಸ್ದು ಯಾವ ಕಡೆ ಬಿದ್ದಿದೆ ಅಲ್ವಾ ಆ ಚೂರುಗಳು, ಲಿಂಗದ ಚೂರುಗಳು, ಆ ಚೂರುಗಳು ಎಲ್ಲೆಲ್ಲಿದೆಯೋ ಅದೇ ಒಂದೊಂದು ದೇವಸ್ಥಾನ ಆಗಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಒಂದು ಮುರುಡೇಶ್ವರ, ನೆಕ್ಸ್ಟ್ ಗುಣವಂತೇಶ್ವರ, ಅದ್ರ ಪಕ್ಕದಲ್ಲಿ ಬೇರೆ ಏನ್ ನೋಡ್ತಿದ್ದೀರಾ ಒಂದೊಂದು ಟೆಂಪಲ್ ಆಗಿ ಗೋಕರ್ಣ ಎಲ್ಲ. ಗೋಕರ್ಣದಲ್ಲಿ ಇರೋದೇ ಅಫಿಷಿಯಲ್ ಆಗಿರೋದು ಒಂದು ಮೇನ್ ಪಾರ್ಟ್. ಒಂದು ರೆಸ್ಟೋರೆಂಟ್ ಊಟಕ್ಕೆ ಅಂತ ಬಂದಿದ್ವಿ, ಬಟ್ ದೆನ್ ಅಲ್ಲಿ ಊಟ ಸೆಟ್ ಆಗಲ್ಲ ಅಂತ ವಾಪಸ್ ಬಂದ್ವಿ. ಬಟ್ ಕೆಳಗಡೆ ಬಂದರೆ ಬರತ್ತಾ ಇರಲಿಲ್ಲ, ಎಲ್ಲ ಆಚೆ ಹೋಗಿದ್ದ.
ಸೊ ಗಾಡಿನ ಪಾರ್ಕಿಂಗಲ್ಲಿ ನಿಂತಿದ್ವಿ, ಅಲ್ಲಿಂದ ಬಂದು ಬೇರೆ ಕಡೆ ಪಾರ್ಕ್ ಮಾಡಿಕೊಂಡು ನೋಡ್ತಾ ಇದ್ದೀವಿ. ಭರತ ಇಲ್ಲಿ ಬಂದು ಹುಡುಕ್ತಾನ ಅಥವಾ ಒಂದ್ಸರಿ ಕಾಲ್ ಮಾಡ್ದು ಆಲ್ರೆಡಿ, ನಾನು ರಿಸೀವ್ ಮಾಡಿಲ್ಲ. ನೋಡೋಣ ಈ ಪ್ರ್ಯಾಂಕ್ ಭರತ. ನಾನು ಅಂದ್ಕೊಂಡಿದ್ದೀನಿ ಅವನು ಬಂದ ಮೇಲೆ ಫೋನ್ ಮಾಡಿದ್ದೀನಿ, ಅಯ್ಯೋ ಭರತ ನಿನ್ನ ಮಿಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ಭರತ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಯಾರ್ದಾರು ಫೋನಲ್ಲಿ ರೆಕಾರ್ಡ್ ಮಾಡಿ ನಾನು ಕಾಲ್ ಮಾಡ್ತಾನೆ, ನನಗೆ ರಿಸೀವ್ ಮಾಡ್ತೀನಿ. ರಿಸೀವ್ ಮಾಡಬೇಡ, ಯಾಕೆ ಗೊತ್ತಾಗೋಗುತ್ತೆ. ನನ್ನ ಫೋನ್ ಸೈಲೆಂಟಲ್ಲಿ ಇತ್ತು. ನೀನೇ ಅಪ್ಲೋಡ್ ಮಾಡಿ ಹಾಕ್ಬಿಡು, ಗಾಬರಿ ಆಗ್ಬಿಡ್ತಾನೆ ಭರತ. ಲೋ ಭರತ ಎಲ್ಲೋ ಇದೆಯಾ? ನಾವ್ ಮುಂದೆ ಬಂದ್ವಿ, ನಾನು ನೀವು ನೋಡ್ಕೊಂಡೇ ಇಲ್ಲ ಗಾಡಿ ಹತ್ತಿದ್ಯಾ ಅನ್ನೋದು. ನನಗ್ ಅಲ್ಲಿ ಏನಾಯ್ತು ಅಂದ್ರೆ ರೆಸ್ಟೋರೆಂಟ್ ಅವರು ಕಾಸ್ಟ್ಲಿ ಹೇಳಿದ್ರು, ಅದಕ್ಕೆ ಕೆಳಗ್ ಬಂದು ಹೊರಟ್ಬಿಟ್ವಿ. ಕಾರಿಂದನೇ ಹೋಗಿದ್ದೀನಿ, ನಡ್ಕೊಂಡು ಹೋದ್ವಿ ಅಲ್ಲಿ. ನೀನ್ ಇವಾಗ ನಾನು ಮಿಸ್ ಕಾಲ್ ನೋಡ್ತಿದ್ದೀನಿ, ನನ್ನ ಫೋನ್ ಸೈಲೆಂಟ್ ಅಲ್ಲಿ ಬೇರೆ ಇತ್ತು. ಇವಾಗ ನಿನ್ ಕಾಲ್ ಇವನ್ ಫೋನ್ ನನ್ನ ಹತ್ರ ಇತ್ತಲ್ಲ, ಹಂಗೆ ರಿಸೀವ್ ಮಾಡ್ತಿದ್ದೆ. ಆಮೇಲೆ ನೋಡ್ತಿದ್ದೀನಿ ಫ್ರಂಟ್ ಸೀಟಲ್ಲಿ ನೀನ್ ಇಲ್ಲ. ಇಲ್ಲ, ಅಣ್ಣನೂ ಹೊರಟ್ಬಿಟ್ರು, ಹಂಗೆ ಬಂದ್ಬಿಟ್ವಿ. ಎಲ್ಲಿದ್ಯಾ ನೀನು? ಅಲ್ಲೇ ಇದೆಯಾ? ಅಲ್ಲೇ ರೆಸ್ಟೋರೆಂಟ್ ಹತ್ರನೇ ಕಾಯ್ತಿದ್ಯೋ? ಒಂದ್ ಸ್ವಲ್ಪ ಹೊತ್ತು ಆಗುತ್ತೆ ಇರು, ಒಂದ್ ಸ್ವಲ್ಪ ಮುಂದೆ ಬಂದ್ಬಿಡ್ತೀವಿ, ರಿವರ್ಸ್ ತಗೊಂಡ್ ಬರ್ತೀವಿ. ಸಾರಿ ಕಣೋ ಭರತ, ನಿಜ ನೋಡ್ಕೊಂಡಿಲ್ಲ. ಬರ್ತೀವಿ ಹಿಂಗೆ ನಾ ಜೊತೆಗೆ ಬರೋರ್ನ ನೋಡ್ಕೊಳ್ಳೋದು, ನೀವು ಚೆನ್ನಾಗಿ ನೋಡ್ಕೊತೀರ ನನ್ನ. ಎಲ್ಲಿ ಭರತ ಎಲ್ಲಿ ಕಾಯ್ತಾವ ನೋಡಿ, ಅಲ್ಲಿ ಭರತ ಮುಂದೆ ನಡ್ಕೊಂಡು ಹೋಗ್ತಾವನೆ. ಪಾಪ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟವನೆ. ನೋಡೋಣ, ಭರತ ಅಲ್ಲಿ ಕಾಯ್ತಾವ. ಇವಾಗ ಸುಮ್ಮನೆ ಹೋಗ್ಬಿಟ್ಟು ಹಂಗೆ ನಾನೇನು ಸುಮ್ಮನೆ ಹಿಂಗೆ ಕ್ಯಾಮ್ರಾ ಇಟ್ಕೊಂತೀನಿ, ನೀವೆಲ್ಲ ನಗ್ಬೇಡ್ರಿ. ತಿನ್ನಕ್ಕೆ ಹೋಯ್ತಾವ 100% ತಿನ್ನಕ್ಕೆ ಹೋಗ್ತಿಲ್ಲ ಕಡೆ ಅವನು. ಇದನ್ನ ಬ್ಲಾಗಲ್ಲಿ ಹಾಕಿದ್ರೆ ಅವರಪ್ಪ ಎಲ್ಲ ಕಿತ್ಕೊಂಡು ಹೊಡಿತಾರ ಅವನಿಗೆ. ತಿನ್ನಕ್ಕೆ ಕಡೆ ಆಗ್ತದೆ ತಿನ್ನಕ್ ನೋಡ್ತಾ ಅಂಗಡಿ ಹೋಗೋಣ ಈಗ. ಅವನೇ ಭರತ ನಂಗೊಂದು ಚಾಕ್ಲೇಟ್ ನೋಡ್ಬಿಟ್ನಾ? ನಂಗೊಂದು ಭರತ, ನನಗೊಂದು ಜ್ಯೂಸು, ನಂಗೊಂದು ಜ್ಯೂಸು ನೀನೇ ಕಾಣಿಸ್ಲಿಲ್ಲ. ನಾನು ವಾಶ್ರೂಮ್ ಹೋಗಿದೆ ಅಂತ ಹೇಳ್ದೆ ತಾನೆ ಕ್ಲೀನ್ ಆಗಿ. ನಂಗೇನ್ ಗೊತ್ತಿತ್ತು? ನಾನು ಇಲ್ಲಿ ಇದಕ್ಕೆ ಹೋಗೋಣ ಅನ್ಕೊಂಡೆ, ಮೂಡ ಇದು ಮಾಡಿದೆ. ಎಲ್ಲಿಗೆ ಹೋಗೋಣ ಅನ್ಕೊಂಡೆ. ಯಾರು 2 ಚಾಕ್ಲೇಟ್ ತಂದವನೆ, ಯಾರು 1 ಜ್ಯೂಸ್ ತಂದವನೆ? ನಂಗೆ ಒಂದು ಜ್ಯೂಸ್ ತಂದಿದ್ಯಾ? ನಾವು 1 ಅವರ್ಗೆ ಹೋಗೋದು ಯಾವಾಗ? ಬೀಚಲ್ಲಿ ಆಟ ಆಡೋದು ಯಾವಾಗ? ಗೋಕರ್ಣಕ್ಕೆ ಮತ್ತೆ ಬರೋದು ಯಾವಾಗ? ಅದನ್ನ ಜೊತೆಯಲ್ಲಿ ಅವರ ಇಲ್ವಾ ಅಂತ ಅದು ಫಸ್ಟ್ ನೋಡ್ಕೊಬೇಕಾಗಿದೆ. ನೀ ಎಲ್ಲ ಹೋಗಿದ್ದೆ, ನಾವೆಲ್ಲ ಜೊತೆಗೆ ಇದ್ದೀವಿ ಕಣ. ವಾಶ್ರೂಮ್ ಹೋಗಿದೆ, ಹೇಳಿಲ್ವಾ? ನೀನು ಹೋಗ್ಬಿಟ್ರೆ ಎಷ್ಟೊತ್ತು ಹೋಗ್ತೀಯೋ? ಕುಡಿತಾ ಇದ್ದೀನಿ. ಅಲ್ಲ, ನಾವೇನೋ ಬಿಟ್ಟೋದ್ವಿ ಅನ್ನೋ ಟೆನ್ಷನ್ ಇಲ್ಲಲ್ಲ ನಿನ್ಗೆ. ವಾಪಸ್ ತಿರ್ಗಿಸ್ಕೊಂಡ್ ಬರೋಷ್ಟಲ್ಲಿ ತಿಂಡಿ ತಗೊಳಕ್ ಹೋಗಿದ್ಯಾ ಆಲ್ರೆಡಿ? ಕೂಲ್ ಡೌನ್ ಮಾಡ್ಕೊಳಕ್ ಹೋಗಿದ್ದ ಭರತ. ನಾವು ಭರತ ಎಲ್ಲಿ ಅಂತ ಅಲ್ಲಿ ಹೋಟ್ಲದ ಹುಡುಕ್ತಿದ್ವಿ, ಭರತ ಇಲ್ಲ. ನೋಡಿದ್ರೆ ಮುಂದೆ ನಡ್ಕೊಂಡು ಹೋಯ್ತಾ ಇದ್ಯಾ ಅಂಗಡಿ ಹುಡಿಕೊಂಡು. ನಮ್ನೆಲ್ಲ ಕೇಳ್ತಿದ್ಯಾ? ಅಣ್ಣ ನೋಡಿ ಪಕ್ಕದಲ್ಲೇ ಕೂತಿದ್ದ, ಅಣ್ಣ ನೋಡ್ಕೊಂಡೇ ಇಲ್ಲ ಸೀಟ್ ಖಾಲಿ ಐತೆ ಅಂತ. ಹೋಗ್ಲಿಕ್ಕೆ ಸಬ್ಸ್ಬಿಡೋ, ಬೆಂಗಳೂರಲ್ಲಿ ಎಲ್ರಿಗೂ ಹೇಳ್ಕೊಂಡ್ ಬರ್ಬೇಡ ಇದನ್ನ. ಆಮೇಲೆ ಬಿಟ್ಟೋಗ್ಬಿಟ್ರು ಟ್ರಿಪ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟೋಗ್ಬಿಟ್ರು ಜೊತೆಗೆ ಬಂದವ್ರನ್ನೇ ಬಿಟ್ಟೋಗ್ಬಿಟ್ರಾ? ನೋಡ್ಕೊಳಕ್ಕಾಗ ನೀವು? ರೀಲ್ಸ್ ನೋಡ್ತಾ ಇದ್ದೀನಿ. ಆಗ್ಲೇ ಬಿಟ್ಟೋದ್ವಿ ಅಂತ ನೀವು ಬಿಟ್ಟೆ ಹೋಗಿರ್ಲಿಲ್ಲ, ಕಾರಲ್ಲೇ ಇತ್ತು. ಎಲ್ಲಿತ್ತು? ಆ ಕಡೆನೇ ಇತ್ತು. ಅದೇನ್ ಗೊತ್ತಿತ್ತು ಅಂತ ಏನ್ ಡೌ ಮಾಡ್ತಿಲ್ಲ ಭರತ? ನಾನು ಪಕ್ಕದಲ್ಲೇ ಇಟ್ಟಿದ್ವಿ ಅಂತ. ಹೌದಾ?
ನಾನೇನ್ ಮಾಡಿದ್ದೆ ಗೊತ್ತಾ, ಏನು ಮಾಡಿದೀವಿ ವಾಶ್ರೂಮ್ ಹೋಗಿ ಡೈರೆಕ್ಟ್ ಅಂಗಡಿಗೆ ಬಂದಿದ್ದೇನೆ. ನೋ ನಾನು ನೋಡ್ತಾನೆ ಇದ್ದೆ, ರೆಕಾರ್ಡ್ ಮಾಡಿದ ವಿಡಿಯೋ ತೋರಿಸ್ಲಾ ನಾನು ನಿಂಗೆ. ನೀನು ಎಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ದೆ, ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದೂ ನೋಡಿದೆ ನಾನು. ಏನು ಗೌರ್ಮೆಂಟ್ ಅಣ್ಣ ಹೇಳಿದ್ನ ತಿಳ್ಕೊಂಡು ಬಂದ್ಬಿಡಿದೆ. ವಾಪಸ್ಸು ಶಿವನೇ ಹೆಂಗಿದೆ ಫಿಶ್? ಸೂಪರ್ ಚೆನ್ನಾಯ್ತಾ? ನೀತಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಲ್ಲೇನಾ? ಸರಿ ನೋಡೋಣ ಹಿಂಗೆ. ಈಗ ಯಾವ ಸಿಲ್ವರ್ ಫಿಶ್ ತಿಂದಿದ್ದೀನಿ, ಇಲ್ಲ ಅಂತಲ್ಲ, ಸಿಲ್ವರ್ ಫಿಶ್ ಆಯ್ತು. ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಸಣ್ಣಗೈತೆ, ಮುಳ್ಳುನು ತಿನ್ಕೊಂಬಿಟ್ಟೇನೆ. ಅದು ಸಣ್ಣ ಇದೆ, ಅದೇನಿಲ್ಲ, ಮುಳ್ಳೆ ಥರ ಮುಳ್ಳು ಥರ ಅನ್ಸಲ್ಲ, ಯಾಕಂದ್ರೆ ಫ್ರೈ ಮಾಡಿರ್ತಾರಲ್ಲ ಹಂಗೆ ನೋಡ್ಕೊಂಬ ಅದಲ್ಲ. ಲೋ ಬರತ್ತಾ ಇಂಥ ಬಿಟ್ಟು ಬಿಲ್ಡಪ್ ಕೊಡೋರಿಗೆ ಏನು ತಗೊಂಡು ಹೊಡಿಬೇಕು ಹೇಳ್ರಿ ನೀವೇನೆ. ಮೂರು ಸರಿ ಅಲ್ಲ, ಒಂದು 10 ಸರಿ ಹೇಳ್ದ ಕಡೆ ನಾನು ಫಿಶ್ ತಿನ್ನಲ್ಲ ಅವ್ನು ನೋಡೇ ಅನ್ನ. ನೋಡ ನೀರು ಏನಾಗುತ್ತೆ. ಇದು ಸಿಲ್ವರ್ ಫಿಶು, ಇದು ಮರಿ ಮೀನು. ಕಿಂಗ್ ಫಿಶ್ ತಾಯಿ ಮೀನು ಅಲ್ಲ, ತಂದೆ ಮೀನು. ಮುರುಡೇಶ್ವರ ಆದಮೇಲೆ ನಮ್ಮ ನೆಕ್ಸ್ಟ್ ಲೊಕೇಶನ್ ಹೊನ್ನಾವರ ಬೋಟಿಂಗ್. 1 hour. ಅದೇ ನಾನು ಹೊನ್ನಾವರ ಬೋಟಿಂಗ್ ಅಂತ ಅಷ್ಟೇ ಹೇಳಿದೆ. 1 hour ಇನ್ನಾರಿಲ್ಲ, ಏನೂ ಹೇಳಲಿಲ್ಲ ನಾನು. ಇಲ್ಲೇ ಕುತ್ಕೊಳ್ಳೋಣ, ಮುಂದೋಗೋದು ಬೇಡ, ಇಲ್ಲೇ ಕುತ್ಕೋಬೇಕು. ಫೋಟೋಸ್ ತೊಳಕ್ ಮುಂದೆನೇ ಹೋಗ್ಬೇಕು. ಹಿಂಗೆ ಹೋಗ್ಬೇಕು. ಹೋಗ್ಬೋದು ಅಲ್ಲ, ಹೋಗ್ಬೇಕು. ಹೋಗ್ತೀನಿ. ಯಾ ಅಲ್ಲೇ ಫೋಟೋಸ್ ಬೇಕು ನನಗೆ. ಇವಾಗ ನಾನು ಆಬ್ವಿಯಸ್ಲಿ ಇಲ್ಲಿ ಬೋಟಲ್ಲಿ ಕೂತಿದ್ದೀನಿ ಅಂದರೆ ಬೋಟ್ ತುದಿಲೇ ಕೂತಿದ್ದೀನಿ. ಬೋಟ್ ತುದಿ ಕೂತ್ಕೊಂಡು ಒಂದೆರಡು ಪಿಕ್ಚರ್ಸ್ ತೊಗೋಬೇಕು. ಅದು ಇಲ್ಲಿ ಬಂದಿರೋ ಪ್ರತೀತಿ ಅದು. ನನಗೆ ಗೊತ್ತಿಲ್ಲ, ವಾಯ್ಸ್ ಕೇಳಿಸ್ತಿಲ್ಲ ಅನ್ಸುತ್ತೆ ಮೋಟ್ರ್ ಬೋಟ್ ಸೌಂಡಿಗೆ. ಆಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಟ್ ನೀರೆಲ್ಲ ತುಂಬ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಂಜಾಯ್ ಮಾಡ್ತಾ ಇದ್ದೀನಿ. ನೀರೆಲ್ಲ ತುಂಬ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ಎಲ್ಲ ಕಡೆ ಕಲ್ಲು ಕಾಣಿಸ್ತಾ ಇದೆ, ಎಲ್ಲ ಕಡೆ ಕಲ್ಲು ಕಾಣ್ತೈತೆ ಕಣೆ. ನಾವು ಮೇಲಿಂದ ನಾವು ಟ್ರೈನಲ್ಲಿ ಇದ್ದಿದ್ರೆ ನಮ್ಗೆ ಏನೋ ಚಿಕ್ಕದಿದ್ರ ಥರ ಕಾಣುತ್ತೆ. ಗೈಸ್ ನಮ್ಮದು ಏನು ನೋಡಿದ್ದು ಲಾಸ್ಟು ಹೊನ್ನಾವರ ಅಲ್ಲ, ಹೊನ್ನಾವರ ಬ್ಯಾಕ್ ವಾಟರ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಶರಾವತಿ ಕಾಂಡ್ಲಾ ನಡಿಗೆ, ಅಂದರೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಅದಕ್ಕೆ ಟಿಕೆಟ್ ಎಷ್ಟು? 20 rupees per head. 20 rupees per head. ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯೂಶುವಲ್ ಟೈಮಲ್ಲಿ 10, ಇವಾಗ 20 rupees. ಸೊ ಗೈಸ್ ಇಲ್ಲಿ ಮ್ಯಾಂಗ್ರೋವ್ ಏನು ತೋರಿಸ್ದೆ ಅಲ್ವಾ, ಇಲ್ಲಿ ಆ್ಯಕ್ಚುಲಿ ತುಂಬ ನೀರಿರುತ್ತೆ. ಯೂಶುವಲ್ ಟೈಮಲ್ಲಿ ಬಂದಾಗ ತುಂಬ ನೀರು ಇರ್ತಿತ್ತು. ಇಲ್ಲಿ ಕೂಡ ಬೋಟಿಂಗ್ ನಡೀತಿತ್ತು ಅಂತ ಕೇಳಿದ್ದೀನಿ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಅಷ್ಟು ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಐ ಸ್ಟಾಪ್ ದ ವ್ಲಾಗ್ ಬಿಕಾಸ್ ಐ ಆಮ್ ಶೈ. ಹುಷಾರು ಬ್ರೋ, ಹೀಲ್ಸ್ ಹಾಕಿದ್ರೆ ತೊಂದರೆ. ಕೈ ಹಿಡ್ಕೊಂಬಿಡ ಸಂಗು ಬಿಚ್ಬಿಟ್ಟು. ಹೀಲ್ಸ್ ಪಜ್ಜೀತಿ. ಕತ್ಲಲ್ಲಿ ಬಂದ್ಬಿಟ್ಟು ಒಳ್ಳೆ ಹಾರರ್ ಮೂವಿ ಶೂಟ್ ಮಾಡ್ದಂಗೆ ಆಯ್ತೈತೆ ನನಗೆ. ಈ ಮರಗಳದೆಲ್ಲ ವಿಡಿಯೋ ತಗೋತಾ ಇದ್ರಿ. ನಿಜ ಇಲ್ಲಿ ಯಾವ್ದಾರು ಹಾರರ್ ಮೂವಿ ಶೂಟ್ ಮಾಡ್ಬೇಕಂದ್ರೆ ಆಗೈತೆ. ಯಾರೋ ಒಬ್ಬರೇ ವಾಕ್ ಮಾಡ್ಕೊತಿದ್ದಾರೆ, ಅಂದ್ಬಿಟ್ರೆ ಭಯ ಓಡೋಗ್ಬಿಡ್ಬೇಕು. ಮಿಷನ್ ಕಂಪ್ಲೀಟೆಡ್. ಹುಷಾರು. ಸನ್ಸೆಟ್ನ ನಾವು ಎಕೋ ಬೀಚಲ್ಲಿ ನೋಡೋಣ ಅನ್ಕೊಂಡ್ವಿ. ಇಲ್ಲೇ ಸನ್ಸೆಟ್ ಆಗೋಯ್ತು. ಫೈನಲಿ ಅಲ್ಲಿಂದ ಬೇಗ ಹೊರಟಿದ್ದಕ್ಕೆ ಎಕೋ ಬೀಚಲ್ಲಿ ಕೂಡ ಸನ್ಸೆಟ್ ನೋಡೋ ಥರ ಆಯಿತು. ಸನ್ಸೆಟ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಲಾಸ್ಟ್ ಟೈಮ್ ನಮ್ಮ ಅಕ್ಕಂದ್ರೆಲ್ಲ ಇಲ್ಲಿ ಬಂದಾಗ ಒಂದು ಸ್ವಿಂಗ್ ಇತ್ತು, ಅಲ್ಲಿ ಸನ್ಸೆಟ್
ಪಿಕ್ಚರ್ಸ್ ಸಕ್ಕದಾಗಿ ಕ್ಲಿಕ್ ಆಗಿತ್ತು. ಸೊ ಅಲ್ಲೇ ಪಿಕ್ಚರ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ದೆನ್ ನಾವು ಬಂದಾಗ ಆ ಸ್ವಿಂಗ್ ಇರಲಿಲ್ಲ, ಎತ್ಬಿಟ್ಟಿದ್ರು. ಬಟ್ ಆದರೂ ಸನ್ಸೆಟ್ ನೋಡೋಕೆ ಸಿಕ್ತಲ್ಲ ಅಂತ ಖುಷಿ ಆಯಿತು. ಹತ್ರಕ್ಕೆ ಹೋಗಿ ಅದೇ ನಾನು ಫಸ್ಟ್ ಟೈಮ್ ಬೀಚ್ ನೋಡ್ತಿರೋದು, ಇದೇ ಫಸ್ಟ್ ಟೈಮ್ ನಾನು ಲೈಫಲ್ಲೇ ಬೀಚ್ ನೋಡ್ತಿರೋದು. ಸೊ ಹತ್ರಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂದ್ಕೊಂಡ್ವಿ, ಬಟ್ ಗೇಟ್ ಓಪನ್ ಇತ್ತು. ಹತ್ರಕ್ಕೆ ಹೋದ್ವಿ, ಅಷ್ಟೊಂದು ಎಂಜಾಯ್ ಮಾಡಿ, ಬಟ್ ಸನ್ಸೆಟ್ನ ಎಂಜಾಯ್ ಮಾಡಿದ್ವಿ. ಬೀಚಲ್ಲೇನೂ ಆಡೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ ಹೇಳಿ. ಸೊ ಅದು ಸನ್ಸೆಟ್ ಎಲ್ಲ ನೋಡಿಕೊಂಡು ರೂಮಿಗೆ ಹೊರಟ್ವಿ ವಾಪಸ್ಸು. ಬಟ್ ಅಲ್ಲಿ ಒಂದು 2-3 ಪಿಕ್ಚರ್ಸ್ ಅಷ್ಟು ಪೊಲೀಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಅಂದರೆ ಅಲ್ಲಿ ಬಿಡ್ತಿರ್ಲಿಲ್ಲ ಹತ್ರಕ್ಕೆ ಹೋಗೋಕ್ಕೆ, ವೇವ್ಸ್ ಎಲ್ಲ ಜಾಸ್ತಿ ಆಗುತ್ತೆ ನೈಟ್ ಆದಮೇಲೆ ಅಂತ ಹೇಳಿ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇನ ಕಂಪ್ಲೀಟ್ ಟ್ರಿಪ್. ಫಸ್ಟ್ ಟ್ರಿಪ್ಪಲ್ಲಿ ಏನು ಮಾಡಿದ್ವಿ ಅನ್ನೋದು ಆಲ್ರೆಡಿ ನಾನು ಹಾಕಿದ್ವಿ, ಕೊಡ್ಚಾದ್ರಿ ಟ್ರೆಕ್ ಆದಮೇಲೆ ಇದನ್ನು ನಾವು ಎಂಜಾಯ್ ಮಾಡಿದ್ದು. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ಟ್ರಿಪ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. I'll see you in the next vlog, in the next trip day. Until then, see you, tata, bye-bye.